ಆರೋಗ್ಯ ಸುಧಾರಣೆ ಮಾವಿನಕೆರೆ ರಂಗನಾಥನಿಗೆ ಹರಕೆ ತೀರಿಸಿದ ದೇವೇಗೌಡರು. ನನ್ನ ಆರೋಗ್ಯ ಗುಣಮುಖವಾದರೆ ನಿನ್ನ ಸಮ್ಮುಖದಲ್ಲಿ 1001 ಕಳಸ ಪೂಜಾ ಕೈಂಕರ್ಯ ಮಾಡ್ತೀನಿ ಎಂದು ಮಾವಿನಕೆರೆ ರಂಗನಾಥ ಸ್ವಾಮಿಗೆ ಹರಕೆ ಕಟ್ಟಿಕೊಂಡಿದೆ. ಅದನ್ನ ಇಂದು ತೀರಿಸಿದ್ದೀನಿ ಅಂತ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನ್ನ ಆರೋಗ್ಯ ಸರಿ ಇರಲಿಲ್ಲ. 2 ವರ್ಷ ಭಗವಂತನ ಅನುಗ್ರಹದಿಂದ ಬದುಕಿದ್ದೀನಿ. ನನ್ನ ಅಳಿಯ ಡಾಕ್ಟರ್ ಮಂಜುನಾಥ್, ಮಣಿಪಾಲ್ ಆಸ್ಪತ್ರೆ ಮುಖ್ಯಸ್ಥರು ಆದಂತಹ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಮತ್ತು ಅವರ ತಂಡ 2 ವರ್ಷದಿಂದ ನನ್ನನ್ನು ನೋಡಿಕೊಳ್ತಿದ್ದಾರೆ ಎಂದರು. ಭಗವಂತನ ಅನುಗ್ರಹದಿಂದ ಬದುಕಿದ್ದೇನೆ. ನನ್ನ ಅಳಿಯ ಮಂಜುನಾಥ್ ಅವರು ಮಣಿಪಾಲ್ ಆಸ್ಪತ್ರೆ ಡಾಕ್ಟರ್ ಅವರು ಮಂಜುನಾಥ್ ಸುದರ್ಶನ್ ಬಲ್ಲಾಡ್ ಅವರು ಅವರ ಟೀಮು ಕಳೆದ ಯಾರಿಗೂ ಗೊತ್ತಿಲ್ಲ, 2 ವರ್ಷದಿಂದ ಒಂದೇ ರೀತಿ ಪ್ರಯತ್ನ ಮಾಡಿದ್ದಾರೆ. ನಿನ್ನೆ ಸಂಜೆ 6 ಗಂಟೆಯಿಂದ ರಂಗನಾಥನ ಸಾನ್ನಿಧ್ಯದಲ್ಲಿ ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ನಮ್ಮ ಸಂಪ್ರದಾಯದಂತೆ ಪೂಜಾ ಕಾರ್ಯ ಮಾಡ್ತಾ ಇದ್ದೇವೆ ಎಂದರು. ತುಂಬಾ ಜನ ಪುರೋಹಿತರಿದ್ದಾರೆ, ಹೊರಗಡೆಯಿಂದಲೂ ಕೂಡ ಬಂದಿದ್ದಾರೆ. ನಾಳೆ 4 ಗಂಟೆಗೆ ಪೂಜೆ ಮುಗಿಯಬಹುದು. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಎಂದರು. ಯಾರು ರಾಜಕೀಯ ಬೆರೆಸಬಾರದು ಅಂತ ವಿನಂತಿ ಮಾಡಿದ್ದಾರೆ. ಏನೋ ರಾಜಕೀಯ ನಾನೆಲ್ಲ ಇವತ್ತು ಇಲ್ಲಿ ಕೂತು ಹೇಳ್ತಾ ಇದ್ದೇನೆ. ನನಗೆ ಏನು ಕಿಡ್ನಿ ಫೇಲ್ ಆಗಿ ತೊಂದರೆ ಆಗುತ್ತೆ, ಎಲ್ಲ ಸರಿ ಹೋಗಿದೆ. ನಾನು, ನನ್ನ ಶ್ರೀಮತಿ ಭವಾನಿ ರೇವಣ್ಣ ಇದ್ದಾರೆ. ನಾನು ದೇವರನ್ನ ನಂಬಿದ್ದೇನೆ. ನಮ್ಮ ತಂದೆ ಇಲ್ಲಿನ ಹಳಿಯ ದಾರಿಯಲ್ಲಿ ನನ್ನನ್ನ ಕರೆದುಕೊಂಡು ಬರ್ತಾ ಇದ್ರು ಅಂತ ನೆನಪು ಮಾಡಿಕೊಂಡಿದ್ದಾರೆ. 3-4-5 ಶ್ರಾವಣ ಶನಿವಾರ ಬರುತ್ತೆ. ಈ ಪೂಜಾ ಕಾರ್ಯಕ್ರಮದ ವ್ಯವಸ್ಥೆಯನ್ನ ನಾನು ರೇವಣ್ಣ ಮಾಡಿದ್ರೆ ಅಪಾರ್ಥ ಕಲ್ಪಿಸುತ್ತಾರೆ. ಅದಕ್ಕೆ ನನ್ನ ಮಿತ್ರರಿಗೆ ಹೇಳಿದ್ದೆ. ಅವರೇ ಖುದ್ದು ನಿಂತು ಎಲ್ಲ ಮಾಡಿದ್ದಾರೆ ಎಂದಾಗ ಅವರು ಬಂದ ಎಲ್ಲರಿಗೂ ಸಮರ್ಪಕವಾಗಿ ಪ್ರಸಾದ ವಿತರಿಸಿದ್ದಾರೆ ಎಂದರು. ರಂಗನಾಥನ ಆಶೀರ್ವಾದದಿಂದ ರಾಜಕೀಯದಲ್ಲಿ ನಾನು ಬೆಳೆದಿದ್ದೇನೆ. ನನಗೆ 8 ವರ್ಷವಿದ್ದಾಗ ಈ ಕಾರ್ಯಕ್ರಮ ನಡೆದಿತ್ತು. ನಾಳೆ ಬಹಳ ಭಕ್ತಾದಿಗಳು ಬರ್ತಾರೆ. ಅಂತಿಮವಾಗಿ ಕಳಸ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಅವಕಾಶ ಮಾಡಿಕೊಟ್ಟ ದೇವರಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ ಎಂದರು. ನನಗೆ ಕಿಡ್ನಿ ಫೇಲ್ ಆಗಿ ತೊಂದರೆಯಾಯಿತು. ಈಗ ಎಲ್ಲ ಸರಿ ಹೋಗಿದೆ. ನಾನು ಆರೋಗ್ಯವಾಗಿರಲು ಡಾಕ್ಟರ್ಗಳ ಪ್ರಾಮಾಣಿಕ ಪ್ರಯತ್ನ ಕಾರಣ. ಭಗವಂತನ ಅನುಗ್ರಹ, ನನ್ನ ಅಳಿಯ ಸುದರ್ಶನ್ ಬಲ್ಲಾಳ್ ಅಂಡ್ ಅವರ ತಂಡದ ಪ್ರಯತ್ನದ ಫಲವಾಗಿ ಸುಧಾರಿಸಿದ್ದೇನೆ ಎಂದರು. ವಯಸ್ಸಿನ ಕಾರಣದಿಂದ ನನಗೆ ಮಂಡಿ ನೋವಿದೆ, ಆದರೆ ಜ್ಞಾಪಕ ಶಕ್ತಿ ಇದೆ. ಹಿಂದೆ ಕಾಂಗ್ರೆಸ್ನಿಂದ ಟಿಕೆಟ್ ತಪ್ಪಿತ್ತು. 10 ರೂಪಾಯಿ ಬಾಡಿಗೆ ಮನೆಯಲ್ಲಿ ಇದೆ. ಆಗ ನನ್ನ ಹೆಂಡತಿ ಹೇಳಿದ್ರು, ಆ ರಂಗನಾಥ ಇದ್ದಾನೆ, ಚುನಾವಣೆಗೆ ನಿಂತುಕೊಳ್ಳಿ ಅಂತ. ಜನರೇ ದುಡ್ಡು ಹಾಕಿ ಚುನಾವಣೆ ಮಾಡಿದ್ರು, ಗೆದ್ದಿ ಎಂದು ನೆನಪು ಮಾಡಿಕೊಂಡಿದ್ದಾರೆ. ಅಲ್ಲಿಂದ ಪ್ರಧಾನಮಂತ್ರಿಯಾದ ಎಂದು ರಾಜಕೀಯ ಪಯಣ ವಿವರಿಸಿದ್ರು. ನನಗೆ ನಂಬಿಕೆ, ರಂಗನಾಥ ನನಗೆ ರಾಜಕಾರಣಕ್ಕೆ ಪ್ರವೇಶ ಮಾಡಬೇಕಾದ್ರೆ ಅವನ ಆಶೀರ್ವಾದ ಆಯಿತು. ಮೂರ್ತಿ, ನ್ಯೂಸ್ 81 ಕನ್ನಡ, ಹಾಸನ.